ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ. ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವ ತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಮೃತಾಂಶೂದ್ಭವೋ ಭಾನುಶ್ಯಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮ ಪರಾಕ್ರಮಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ನಾವು ಭಗವಂತನಿಗೆ ಅಮೃತಾಂಶೋದ್ಭವ ಎಂಬ ಹೆಸರು ಹೇಗೆ ಅನ್ವರ್ಥಕ ಅಂತ ಹೇಳ್ಕೊಳ್ತಾ, ಭಗವಂತನು ಮೋಹಿನಿ ರೂಪದಿಂದ ಅಮೃತವನ್ನು ದೈತ್ಯರಿಗೆ ದೊರಕದಂತೆ ಮಾಡಿ ದೇವತೆಗಳಿಗೆ ಮಾತ್ರ ಕೊಟ್ಟಿದ್ದಾನೆ. ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಇವತ್ತು ಅದೇ ಭಗವಂತನ ಮೋಹಿನಿ ರೂಪದಿಂದ ಭಗವಂತ ಮಾಡಿರುವ ಲೀಲಾ ವಿಶೇಷವನ್ನು ಹೇಳ್ತಾ ಇದ್ದಾರೆ. ಮೋಹಿನಿ ರೂಪೇಣ ಅಮೃತಂ ಪೀಯೂಷಂ ಅಂಶಯತಿ ದೈತ್ಯೈಃ ಲಬ್ಧಂ ಯಥಾ ನ ಸ್ಯಾತ್ ತಥಾ ವಿಭಜತೀತಿ ಅಮೃತಾಂಶುಃ. ಭವಃ ರುದ್ರಃ ಉತ್ಕೃಷ್ಟಃ ಮಾಯಾಭಿಭವರಾಹಿತ್ಯೇನ ಉತ್ತಮಃ ಯಸ್ಮಾತ್ ಯಸ್ಯ ಅನುಗ್ರಹಾದಿತಿ ಯಾವತ್ತು ಸಹ ಉದ್ಭವಃ ಅಂತ. ಮತ್ತು ಭಾಗವತಸ್ಯ ಅಷ್ಟಮಸ್ಕಂದೇ ನವಮಾಧ್ಯಾಯೇ ಇಯಮಾಖ್ಯಾಯಿತ ನಿರೂಪಿತ ಮತ್ತು ಸೇಯಂ ಗುಣಮಯೀ ಮಾಯಾ ನ ತ್ವಾಮವಿ ಭವಿಷ್ಯತಿ. ನಿನ್ನೆ ಅಷ್ಟೇ ಅಲ್ಲದೆ ರುದ್ರದೇವರಿಗೆ ತನ್ನ ಮಾಯೆಗೆ ರುದ್ರದೇವರು ಒಳಗಾಗದೇ ಇರುವಂತೆ ಅನುಗ್ರಹ ಮಾಡಿದ್ದಾನೆ. ಆದ ಕಾರಣ ಅಮೃತಾಂಶೋದ್ಭವ ಅಂತ ಹೇಳಿ ಇಲ್ಲಿ ಭಗವಂತ ಮೋಹಿನಿ ರೂಪದಿಂದ ಪ್ರಕಟನಾಗಿ ಅಮೃತ ಕಲಶವನ್ನು ತಾನೇ ಹಿಡ್ಕೊಂಡು ದೇವತೆಗಳಿಗೆ ಅಷ್ಟೇ ಸಿಗುವಂತೆ ಅಮೃತವನ್ನು ಹಂಚಿದ್ದಾನೆ. ಇನ್ನು ಅಸುರರನ್ನು ತನ್ನ ಸೌಂದರ್ಯದಿಂದ ಮೋಹಿಸಿದ್ದಾನೆ. ಅವರು ಮೋಹಕ್ಕೆ ಒಳಗಾಗಿ ಕೇವಲ ಅಮೃತವನ್ನು ನೋಡಬೇಕಾಗಿ ಬಂತೆ ಹೊರತು ಅವರು ಅಮೃತವನ್ನು ಪಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಯಾವಾಗ
ಭಗವಂತನ ಒಂದು ಅಪರೂಪವಾದಂತಹ ಮೋಹಿನಿ ರೂಪವನ್ನು ಕೇಳಿ ರುದ್ರದೇವರು ಭಗವಂತನನ್ನು ಕೇಳ್ತಾರೆ, ಸ್ವಾಮಿ, ನೀನು ಮೋಹಿನಿ ರೂಪವನ್ನು ತಾಳಿದ್ಯಂತೆ, ನನಗೂ ಆ ರೂಪವನ್ನು ತೋರಿಸು ಅಂತ ಕೇಳಿದಾಗ ಆಗ ಭಗವಂತ ಮೋಹಿನಿ ರೂಪವನ್ನು ತೋರಿಸ್ತಾನೆ ಭಗವಂತ ರುದ್ರದೇವರಿಗೆ. ಅದರನ್ನೇ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಬರುತ್ತೆ ಈ ವಿಷಯ. ಮೋಹಿನಿ ರೂಪವನ್ನು ನೋಡಿ ರುದ್ರದೇವರು ಇಂದ್ರಿಯ ನಿಗ್ರಹ ಕಳ್ಕೊಂಡು ಆಮೇಲೆ ಭಗವಂತನ ಅನುಗ್ರಹದಿಂದ ಅವರು ಭಗವಂತನ ಮಾಯೆಯಿಂದ, ಮೋಹಿನಿ ಮಾಯೆಯಿಂದ ಹೊರಗೆ ಬಂದ. ಆ ರೀತಿಯಾಗಿ ಭಗವಂತ ರುದ್ರದೇವರನ್ನು ಅನುಗ್ರಹ ಮಾಡಿ ರುದ್ರದೇವರು ಉತ್ಕೃಷ್ಟವಾಗಿ ಇದ್ದಾರೆ ಅಂತೇಳಿ ಉತ್ಕೃಷ್ಟನನ್ನಾಗಿ ಮಾಡಿದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಸ್ವಾರಸ್ಯ, ನಮಗೆ ಹರಿಕಥಾಮೃತ ಸಾರ ಅಂತ ಹೇಳಿದರೆ ಇದು ಶಾಸ್ತ್ರದ ಸಾರಭೂತವಾದದ್ದು, ಶಾಸ್ತ್ರದ ಸಾರ. ಅದಕ್ಕೆ ಇದನ್ನು ಅಣುಸುಧಾ ಅಂತ ಕರೀತಾರೆ. ವೇದಗಳು, ಉಪನಿಷತ್ತುಗಳು, ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳು ಎಲ್ಲರಲ್ಲಿ ಇರುವ ಸಾರವನ್ನು ಇಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಇದೇ ವಿಷಯವನ್ನು ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ 18ನೆಯ ಪದ್ಯದಲ್ಲಿ ಹೇಳ್ತಾರೆ. ಏನಂತ, ಹೇಗೆ ರುದ್ರದೇವರನ್ನು ಭಗವಂತ ಮೋಹಿಸಿ ಮತ್ತು ಹೇಗೆ ಭಗವಂತ ರುದ್ರದೇವರನ್ನು ಅನುಗ್ರಹ ಮಾಡಿದ ಎಂಬುವ ವಿಷಯವನ್ನು ಹೇಳ್ತಾರೆ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ಜಗನ್ನಾಥದಾಸರು ಅಂತ ಹೇಳಿದರೆ, ಸರಿ, ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ, ಇದೆಲ್ಲ ಭಗವಂತನಿಗೆ ವಿಶೇಷಣಗಳು. ಇಂತಹ ಭಗವಂತನು ಹಿಂದೆ ಯುವತಿ ವೇಷದಿ ಹಿಂದೆ ಯುವತಿ ವೇಷದಲ್ಲಿ, ಅಂದರೆ ಭಗವಂತ ಮೋಹಿನಿ ರೂಪವನ್ನು ಧರಿಸಿ ಮೋಹಿನಿ ವೇಷದಿಂದ ಗೌರೀಧವನ, ಇದು ವಿಶೇಷ. ಇಲ್ಲಿ ಭಗವಂತ ಜಗನ್ನಾಥದಾಸರು ಹಾಕುವ ಒಂದು ಪದ ಬಹಳ ಸುಂದರವಾಗಿರುತ್ತೆ. ಗೌರೀಧವನ, ಗೌರೀಪತಿ ಅಂತ ಹೇಳಿದರು. ಗೌರೀದೇವಿ ಮಹಾ ಸೌಂದರ್ಯವತಿ ಆಕಿ. ಅಂತಹ ಸೌಂದರ್ಯವತಿಯಾದ ಹೆಂಡತಿ ಬಗಲಿಗೆ ಇದ್ದಾಗಲೇ ಗೌರೀಧವನ, ಗೌರೀಪತಿಯಾದಂತಹ ರುದ್ರದೇವರನ್ನು ಮೋಹಿಸಿ ಕೆಡಿಸಿ, ಅಂದರೆ ಭಗವಂತನ ಒಂದು ಆ ಅಪರೂಪವಾದಂತಹ ಸೌಂದರ್ಯವನ್ನು, ಸ್ತ್ರೀ ರೂಪದಲ್ಲಿರುವ ಸೌಂದರ್ಯವನ್ನು ನೋಡಿ ರುದ್ರದೇವರು, ಯಾರು ರುದ್ರದೇವರು? ಮನೋನಿಯಾಮಕ ಅಧಿಪತಿ, ಎಲ್ಲರ ಮನಸ್ಸನ್ನು ನಮಗೆ ನಿಯಂತ್ರಣ ಮಾಡುವವನು. ಅದಕ್ಕೆ ನಾವು ಕೇಳ್ಕೊಳ್ತೇವೆ, ಕೈಲಾಸವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತೇಳಿ. ಅಂತಹ ಮನೋನಿಯಾಮಕ ಅಧಿಪತಿಯಾದ ರುದ್ರದೇವರನ್ನು ಭಗವಂತ ಮೋಹಿನಿ ರೂಪದಿಂದ ಮೋಹಿಸಿ ಕೆಡಿಸಿ ಆತನಿಗೆ ವೀರ್ಯಸ್ಖಲನವಾಗಿ, ಅಷ್ಟೇ ಅಲ್ಲ, ಇಲ್ಲಿ ಈ ಉಳಿಸಿದ ಎಂಬುವಂತಹ ಪದ ಬಹಳ ವಿಶೇಷ. ದೈತ್ಯರನ್ನು ಕೆಡಿಸಿದ ಭಗವಂತ ಮೋಹಿನಿ ರೂಪದಿಂದ ಮೋಹಿಸಿ ಅವರಿಗೆ ಅಮೃತ ಸಿಗದೆ ಮಾಡಿ ಅವರನ್ನು ಕೆಡಿಸಿಬಿಟ್ಟ. ಆದರೆ ಪರಮ
ಭಗವದ್ಭಕ್ತನಾದ ಪರಮ ವೈಷ್ಣವನಾದಂತಹ ರುದ್ರದೇವರನ್ನು ಮೋಹಿಸಿ ಕೆಡಿಸಿ ಮತ್ತು ಉಳಿಸಿದ, ಅಂದರೆ ಮತ್ತು ಅನುಗ್ರಹ ಮಾಡಿ ತನ್ನ ಮಾಯೆಯನ್ನು ತೊಲಗಿಸಿ ರುದ್ರದೇವರನ್ನು ಅನುಗ್ರಹ ಮಾಡಿದ. ಯಾಕೆ ಭಗವಂತ ದೈತ್ಯರನ್ನು ದುಷ್ಟರನ್ನು ಮೋಹಿಸಿ ಕೆಡಿಸ್ತಾನೆ, ಅವರು ಹಾಳಾಗುವಂತೆ ಮಾಡ್ತಾನೆ. ಆದರೆ ತನ್ನ ಭಕ್ತರನ್ನು ಒಂದೊಂದು ಬಾರಿ ಮೋಹಿಸಿ ಕೆಡಿಸಿದರೂ ಉಳಿಸುತ್ತಾನೆ ಮತ್ತು ತಾನು ಅನುಗ್ರಹ ಮಾಡ್ತಾನೆ. ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಈ ಜಗತ್ರಯದಲ್ಲಿ ಇಂತಹ ಭಗವಂತನ ಒಂದು ಮಾಯೆಯನ್ನು ಗೆಲ್ಲುವವರು ಯಾರು ಈ ಜಗತ್ತಿನಲ್ಲಿ ಅಂದರೆ ಯಾರೂ ಇಲ್ಲ. ಹಾಗೆ ಈ ರುದ್ರದೇವರನ್ನು ಮೋಹಿಸಿ ಕೆಡಿಸಿ ಉಳಿಸಿ ರುದ್ರದೇವರಿಗೆ ಒಂದು ಉತ್ಕೃಷ್ಟವಾದ ಸ್ಥಾನವನ್ನು ಅನುಗ್ರಹ ಮಾಡಿದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು. ಇನ್ನು ನ ವಿದ್ಯತೆ ಮೃತಂ ಮರಣಮತ್ರೇತಿ ಮುಕ್ತಾಃ ನ ಮ್ರಿಯಂತೆ ಅನೇನ ಇತಿ ವಾ ಅಮೃತಃ. ಅಮೃತಂ ನಾ ಧನ್ವಂತರಿ ದೇವಯೋಃ ಇತಿ ಧನ್ವಂತರಿರ್ವಾ ಅಂಶೋಃ ಸೂರ್ಯಸ್ಯ ಉದ್ಭವಃ ಜನ್ಮ ಯಸ್ಮಾದಿತಿ ಅಂಶೋದ್ಭವಃ ಅಂಶುಃ ಕಿರಣೆ ಚಂಡದೀಧಿತೌ ಅಮೃತಶ್ಚಾಸೌ ಅಂಶೋದ್ಭವಶ್ಚ ಅಮೃತಾಂಶೋದ್ಭವಃ ಅಂತ ಹೇಳ್ತಾರೆ. ಭಗವಂತನು ನ ವಿದ್ಯತೆ ಮೃತಂ ಮರಣಮತ್ರೇತಿ ಮುಕ್ತಾಃ ನ ಮ್ರಿಯಂತೆ ಅನೇನ ಇತಿ ವಾ ಅಮೃತಃ. ಅಂದರೆ ಭಗವಂತ ತಾನು ಮರಣಕ್ಕೆ ಒಳಗಾಗದೇ ಇರುವವನು, ಅಥವಾ ಮುಕ್ತರು ಯಾರಾದರೆ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿರ್ತಾರೆ ಅಂತಹ ಮುಕ್ತರು ಮರಣಕ್ಕೆ ಒಳಗಾಗದಂತೆ ಅವರನ್ನು ಅನುಗ್ರಹಿಸುವವನು, ಅಥವಾ ಧನ್ವಂತರಿ ರೂಪಿ ಮತ್ತು ಸೂರ್ಯನ ಉತ್ಪತ್ತಿಗೆ ಕಾರಣನಾಗಿರುವವನು. ಧನ್ವಂತರಿ ರೂಪವುಳ್ಳವನು ಮತ್ತು ಸೂರ್ಯನ ಉತ್ಪತ್ತಿಗೆ ಕಾರಣನಾಗಿರುವವನು. ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೃತಾಃ ಅಮರಾಃ ಅಂಶವಃ ವಿಭಿನ್ನಾಂಶಾಃ ಯಸ್ಯ ಸಹ ಅಮೃತಾಂಶುಃ ಉಚ್ಚತ್ವಾತ್ ಉದ್ಭವತಿ ಉತ್ಪದ್ಯತೆ ಜಗದಸ್ಮಾದ್ ಇತಿ ಭವಃ. ದೇವತೆಗಳು ಯಾರ ವಿಭಿನ್ನಾಂಶರಾಗಿ ಇರುವವರೋ, ಯಾರು ದೇವತೆಗಳು ಅಮೃತಾಃ ಅಮರಾಃ, ಮೃತಿ ಇಲ್ಲದೇ ಇರುವವರು ಅಮರಾಃ, ಅಂಶವಃ ಯಾರ ವಿಭಿನ್ನಾಂಶರಾಗಿದ್ದಾರೋ, ದೇವತೆಗಳು ಭಗವಂತನ ವಿಭಿನ್ನಾಂಶಗಳಾಗಿದ್ದಾರೆ ಅಂಥವನು ಭಗವಂತ. ಅಂದರೆ ದೇವತೆಗಳಿಗೆ ಅವನು ವಿಭಿನ್ನಾಂಶನಾಗಿದ್ದಾನೆ, ಹಾಗೂ ಎಲ್ಲರಕ್ಕಿಂತ ಉಚ್ಚನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಮತ್ತು ಜಗದುತ್ಪತ್ತಿಗೆ ಕಾರಣನಾಗಿದ್ದಾನೆ ಭಗವಂತ. ಆದ ಕಾರಣ ಅವನು ಅಮೃತಾಂಶೋದ್ಭವ. ಅದೇ ಹೇಳ್ತಾರೆ, ಅಮೃತಾಃ ಅಮರಾಃ ಅಂಶವಃ ವಿಭಿನ್ನಾಂಶಾಃ ಯಸ್ಯ ಸಹ ಅಮೃತಾಂಶುಃ ಉಚ್ಚತ್ವಾತ್ ಉತ್ಕೃಷ್ಟನಾಗಿರುವವನಾದ ಕಾರಣ. ದೇವತೆಗಳು ವಿಭಿನ್ನಾಂಶರಾಗಿ ಯಾರಿಂದ ಇರ್ತಾರೆ ಅಂದರೆ ಭಗವಂತನಿಂದ ಇರ್ತಾರೆ. ಉಚ್ಚತ್ವಾತ್ ಶ್ರೇಷ್ಠನಾಗಿದ್ದಾನೆ ಮತ್ತು ಭವತಿ ಉತ್ಪದ್ಯತೆ ಜಗದಸ್ಮಾತ್ ಇತಿ ಭವ, ಜಗದುತ್ಪತ್ತಿಗೆ ಕಾರಣನಾಗಿದ್ದಾನೆ. ಆದ ಕಾರಣ ಈ ಕಾರಣಗಳಿಂದಾಗಿ ಭಗವಂತ ಅಮೃತಾಂಶೋದ್ಭವ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನ ಮೃತಾಃ ಅಮೃತಾಃ ಅಮೃತಾಶ್ಚ ತೇ ಅಂಶವಶ್ಚ ಅಮೃತಾಂಶವಃ ಭಗವತಃ ಮತ್ಸ್ಯಾದಿ ಸ್ವರೂಪಾಂಶಾಃ ತೇ ಉದ್ಭವಂತಿ ಪ್ರಾದುರ್ಭವಂತ್ಯಸ್ಮಾದಿತಿ ಅಮೃತಾಂಶೋದ್ಭವಃ. ಭಗವಂತನು ಯಾವುದೇ ರೀತಿಯ ಮರಣಕ್ಕೆ ಒಳಗಾಗದೆ ಮತ್ಸ್ಯಾದಿ ಸ್ವರೂಪಾಂಶಗಳ ಪ್ರಾದುರ್ಭಾವಕ್ಕೆ ಕಾರಣನಾಗಿರುವವನು ಭಗವಂತ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ
ಪರಶುರಾಮ, ರಾಮ, ಈ ರೀತಿಯಾಗಿ ಅವತಾರಗಳನ್ನು ಮಾಡಿದ್ದಾನೆ. ಆ ಅವತಾರಗಳೆಲ್ಲವೂ ಕೂಡ ಭಗವಂತನ ಸ್ವರೂಪಾಂಶಗಳೇ ಆಗಿವೆ ಹೊರತು ವಿಭಿನ್ನಾಂಶರಾಗಿಲ್ಲ. ಅಂತಹ ತನ್ನ ಸ್ವರೂಪಾಂಶಗಳಾದ ಮತ್ಸ್ಯಾದಿ ಅವತಾರಗಳಿಗೆ ಪ್ರಾದುರ್ಭಾವಕ್ಕೆ ಕಾರಣನಾಗಿರುವವನು ಈ ಭಗವಂತನಂತೆ ಈ ಭಗವಂತನ ಸ್ವರೂಪಾಂಶಗಳಾದ ಅವತಾರಗಳೆಲ್ಲವೂ ಯಾವ ಮರಣಕ್ಕೂ ಒಳಗಾಗದೆ ಇರುವವನು. ಆದ ಕಾರಣ ಭಗವಂತನು ಅಮೃತಾಂಶೋದ್ಭವ ಎಂದು ಕರೆಯಲ್ಪಡ್ತಾರೆ. ಭಗವಂತನ ಪದ್ಮನಾಭ ಹೆಸರಿನ ಮೂಲ ರೂಪದಿಂದ ಮತ್ಸ್ಯಾದಿ ಸ್ವರೂಪಾಂಶಗಳು ಪ್ರಾದುರ್ಭಾವವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈ ಪ್ರಮಾಣಗಳಿಂದ ಭಗವಂತನಿಗೆ ಅಮೃತಾಂಶೋದ್ಭವ ಎಂಬಂತಹ ನಾಮ ಅನ್ವರ್ಥಕವಾಗಿದೆ, ಸಾರ್ಥಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆ. ನಮಗೆ ಪರಮಸಾಮ್ಯ ಎಂಬುವಂತಹ ಶಬ್ದದ ಒಂದು ಅರ್ಥವನ್ನು ಅದು ಸಂಕುಚಿತಾರ್ಥ ಮಾಡ್ಕೋಬೇಕೋ ವಿಸ್ತಾರ ಅರ್ಥ ಮಾಡ್ಕೋಬೇಕು ಅಂತ ಜಿಜ್ಞಾಸೆ. ಭಗವಂತನು ಮೋಕ್ಷದಲ್ಲಿ ಏನು ಮಾಡ್ತಾ ಇದ್ದಾನೆ? ಯಾರು ಮುಕ್ತಿಯೋಗ್ಯ ಜೀವರಿದ್ದಾರೆ, ಯಾರು ಮುಕ್ತಿಯನ್ನು ಹೊಂದಿ ಮುಕ್ತಿಯಲ್ಲಿರ್ತಾರೋ ಎಲ್ಲರಿಗೂ ಒಂದೇ ರೀತಿ ಕೊಡೋದಿಲ್ಲ. 4 ವಿಧವಾದಂತಹ ಮೋಕ್ಷಗಳಿದೆ. ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ. ಸಾಲೋಕ್ಯ ಭಗವಂತ ಇರುವ ಲೋಕದಲ್ಲೇ ಇರೋದು. ಸಾರೂಪ್ಯ ಭಗವಂತನಂತೆ ರೂಪ ತಾಳೋದು. ಸಾಯುಜ್ಯ ಭಗವಂತನ ಅಂಗಗಳಲ್ಲಿ ಒಂದು ಅವಯವದಲ್ಲಿ ವಾಸ ಮಾಡುವುದು. ಸಾಮೀಪ್ಯ ಭಗವಂತನ ಹತ್ತಿರ ಇರೋದು. ಈ ರೀತಿಯಾಗಿ 4 ವಿಧವಾದ ಮೋಕ್ಷಗಳನ್ನು ಭಗವಂತ ಕೊಡ್ತಾನೆ ಅವರವರ ಜೀವರ ಯೋಗ್ಯತಾನುಸಾರ. ಕೆಲವರಿಗೆ ಸಾಲೋಕ್ಯ, ಕೆಲವರಿಗೆ ಸಾರೂಪ್ಯ, ಕೆಲವರಿಗೆ ಸಾಮೀಪ್ಯ, ಕೆಲವರಿಗೆ ಸಾಯುಜ್ಯ. ಹೀಗೆ ಅಂದರೆ ಅರ್ಥಾತ್ ಏನಾಯಿತು? ಮೋಕ್ಷದಲ್ಲಿ ಕೂಡ ತಾರತಮ್ಯ ಇದೆ ಅಂತ ಆಯಿತು. ಆದರೆ ಶ್ರುತಿ ಹೇಳುತ್ತೆ ಪರಮಂ ಸಾಮ್ಯಮುಪೈತಿ. ಆದರೆ ಈ ಪರಮಂ ಸಾಮ್ಯಮುಪೈತಿ ಎಂಬುವಂತಹ ಶ್ರುತಿ ಮುಕ್ತರಿಗೆ ಪರಮಸಾಮ್ಯವನ್ನು ಹೇಳುತ್ತೆ. ಇಲ್ಲಿ ವಿರೋಧ ಬಂತಲ್ಲ, ಶ್ರುತಿ ವಿರೋಧ. ಒಂದು ಕಡೆ ಏನೋ ಮೋಕ್ಷದಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ದಾಯಿತು, ಇನ್ನೊಂದು ಕಡೆ ಮುಕ್ತರಿಗೆ ಪರಮಸಾಮ್ಯವಿದೆ ಅಂತ ಹೇಳಿದ್ದಾಯಿತು. ಇದು ಶ್ರುತಿ ವಿರೋಧ ಬಂತು. ಇದು ಹೇಗೆ ಪರಿಹಾರ ಮಾಡಬೇಕು, ಪರಿಹಾರವಾಗತ್ತೆ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ನಾವು ತಾರತಮ್ಯವಂತೂ ಇದ್ದೇ ಇದೆ. ತಾರತಮ್ಯ, ಅದಕ್ಕೆ ನಮಗೆ ನಮ್ಮ ಸಿದ್ಧಾಂತವೇ ತಾರತಮ್ಯ ಮತ. ಅದಕ್ಕೆ ಪುರಂದರದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಹರಿ ಸರ್ವೋತ್ತಮ ಹೌದೆಂಬೋ ಜ್ಞಾನವ ತಾರತಮ್ಯದಿಂದ ತಿಳಿಯರಿ ಅಂಥೇಳಿ ತಿಳಿಯಬೇಕು. ತಾರತಮ್ಯ ಎಂಬುದು ಇಲ್ಲೂ ಇದೆ, ಮೋಕ್ಷದಲ್ಲೂ ಇದೆ. ಮೋಕ್ಷದಲ್ಲಿ ಮುಕ್ತಿಗೆ ಹೋದಾಗ ಎಲ್ಲರೂ ಒಂದೇ ಅಲ್ಲ ಅಂತ ಹೇಳಿದರೆ, ಮೋಕ್ಷದಲ್ಲಿ ಎಲ್ಲರೂ ಒಂದಾಗಿರುವುದಿಲ್ಲ. ಯಾರು ಮುಕ್ತಿಯೋಗ್ಯ ಜೀವರು ಏನಿದ್ದಾರೆ ಮೋಕ್ಷಾನಂದವನ್ನು ಅನುಭವಿಸ್ತಾ ಇರ್ತಾರೆ, ಅವರವರ ಯೋಗ್ಯತಾನುಸಾರ ಎಲ್ಲರೂ ಒಂದೇ ರೀತಿಯಾದ, ಒಂದೇ ಪ್ರಮಾಣದ, ಒಂದೇ ಪರಿಮಾಣದ. ಪರಿಮಾಣ ಅಂದರೆ ಕ್ವಾಂಟಿಟಿ, ಪ್ರಮಾಣ ಅಂದರೆ ಕ್ವಾಲಿಟಿ. ಎಲ್ಲರೂ ಒಂದೇ ರೀತಿ ಕ್ವಾಲಿಟೇಟಿವ್ಲಿ ಕ್ವಾಂಟಿಟೇಟಿವ್ಲಿ ಒಂದೇ ಪ್ರಮಾಣದಲ್ಲಿ ಒಂದೇ ಸಮಾನವಾಗಿ ಎಲ್ಲರೂ ಮೋಕ್ಷಾನಂದವನ್ನು ಅನುಭವಿಸುವುದಿಲ್ಲ. ಅವರವರ ಯೋಗ್ಯತಾನುಸಾರ ಅವರು ಮೋಕ್ಷಾನಂದವನ್ನು ಹೊಂದುತ್ತಾರಾದ ಕಾರಣ ಮೋಕ್ಷದಲ್ಲಿ ಕೂಡ ತಾರತಮ್ಯ ಇದೆ. ಆದರೆ ಪರಮಂ ಸಾಮ್ಯಮುಪೈತಿ ಎಂಬುವಂತಹ ಶ್ರುತಿ ಮುಕ್ತರಿಗೆ ಪರಮಸಾಮ್ಯವನ್ನು ಹೇಳುತ್ತಲ್ಲ, ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದಾಗ, ಶ್ರುತಿಗೆ ನಾವು ಸಂಕುಚಿತವಾದ ಒಂದು ಪರಮಸಾಮ್ಯ ಅರ್ಥವನ್ನು ಹೇಳಲೇಬೇಕು. ಹೇಗೆ ಹೇಳಬೇಕು ಅಂದರೆ, ಬ್ರಹ್ಮದೇವರು
ಮುಕ್ತಿಯಲ್ಲಿ ಹೋದ ಕಲ್ಪದ ಬ್ರಹ್ಮದೇವರಿಂದ, ಅಂದರೆ ಈ ಕಲ್ಪದಲ್ಲಿರುವ ಬ್ರಹ್ಮದೇವರು ಮುಕ್ತಿಗೆ ಹೋಗ್ತಾರೆ. ಹೋದ ಆ ಬ್ರಹ್ಮದೇವರಿಂದ ಶೇಷದೇವರು ಹೋದ ಕಲ್ಪದಲ್ಲಿ ಬ್ರಹ್ಮದೇವರು ಮುಕ್ತಿಯಲ್ಲಿ ಹೋದ ಕಲ್ಪದ ಬ್ರಹ್ಮದೇವರಿಂದ, ಶೇಷದೇವರು ಮುಗಿದಿರುವ ಕಲ್ಪದಲ್ಲಿ ಮುಕ್ತರಾದ ಶೇಷರಿಂದ, ಹಾಗೆ ಇಂದ್ರದೇವರು ಮುಗಿದ ಕಲ್ಪದಲ್ಲಿ ಮುಕ್ತರಾದ ಇಂದ್ರದೇವರಿಂದ, ಈ ರೀತಿಯಾಗಿ ಯಾರಿಂದ ಯಾರು ಆ ಶೇಷ, ಹೋದ ಕಲ್ಪದಲ್ಲಿರುವ ಶೇಷ, ಈ ಕಲ್ಪದಲ್ಲಿರುವ ಶೇಷ, ಈ ರೀತಿಯಾಗಿ ನಾವು ಪರಮಸಾಮ್ಯವನ್ನು ಯೋಗ್ಯತಾನುಸಾರ ನಾವು ಪರಮಸಾಮ್ಯವನ್ನು ಹೇಳಬೇಕೇ ಅಷ್ಟೇ ಹೊರತು, ಮೋಕ್ಷದಲ್ಲಿ ಆ ಪರಮಸಾಮ್ಯವನ್ನು ಹೊಂದುತ್ತಾರೆ ಅಂತ ಹೇಳಬೇಕೇ ಹೊರತು, ಎಲ್ಲ ಜೀವರು ಒಂದೇ ರೀತಿಯಾಗಿ ಮೋಕ್ಷಾನಂದವನ್ನು ಹೊಂದುತ್ತಾರೆ ಅಂತ ನಾವು ಹೇಳಬಾರದು. ಅಂದರೆ ಶೇಷದೇವರು ಹೋದ ಕಲ್ಪದಲ್ಲಿರುವ ಶೇಷದೇವರು, ಈ ಕಲ್ಪದಲ್ಲಿರುವ ಶೇಷದೇವರು ಇಬ್ಬರಲ್ಲಿ ನಾವು ಪರಮಸಾಮ್ಯವನ್ನು ಹೇಳಿದಾಗ ನಮಗೆ ಆ ಶ್ರುತಿ ವಿರೋಧ ಬರುವುದಿಲ್ಲ, ಪರಸ್ಪರ ವಿರೋಧ ಬರುವುದಿಲ್ಲ ಎಂಬುವಂತಹ ವಿಷಯವನ್ನು ಈ ರೀತಿಯಾಗಿ ನಾವು ಆ ಶ್ರುತಿ ವಿರೋಧವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಓಂ ಅಮೃತಾಂಶೋದ್ಭವಾಯ ನಮಃ ಬೃಹತಿ ಸಹಸ್ರದ ಪ್ರಕಾರ ಓಂ ಅಭಿ ಸೋಮಮೂಧ ಪಿಬನ್ನುಷಾನೋ ಜುಷಮಾಣೋ ಅಂಧೋ ವವಕ್ಷ ಋಷ್ವಃ ಶುಚತೆ ಧನಾಯ ಕೋ ಅಸ್ಯ ವೀರಃ ಸಧಮಾದಂ. ಋಷ್ವಃ ಮಹಾತ್ಮನಾದ ಇಂದ್ರನು ಊಧಃ ಹವಿರ್ದಾನದಲ್ಲಿರುವ ಸೋಮರಸವನ್ನು ಉಷಾನಃ ಬಯಸುತ್ತಾ ಜುಷಮಾಣಃ ಸೇವಿಸಲ್ಪಡುವವನಾಗಿ ಅಭಿ ನಮ್ಮೆದುರಿಗೆ ಬರ್ತಾನೆ. ಶುಚತೆ ಬೆಳಗುವ ಯಜಮಾನನಿಗೆ ಧನಾಯ ಸಂಪತ್ತು ನೀಡಲಿಕ್ಕಾಗಿ ಅಂಧಃ ಅನ್ನವನ್ನು ಕೂಡ ವವಕ್ಷೆ ಯಾವಾಗ ಕೊಡ್ತಾನೆ. ಸಧಮಾದಂ ಇಂದ್ರನೊಂದಿಗೆ ಸುಖವನ್ನು ಕೋ ವೀರಃ ಯಾವ ವೀರನು ಹೊಂದಿದನೋ ಅವನನ್ನು ಪೂಜಿಸೋಣ, ಅವನನ್ನೇ ಪೂಜಿಸೋಣ. ಇಲ್ಲಿ ಅರ್ಥ ಏನು ಅಂತ ಹೇಳಿದರೆ, ಹರಿ ಜ್ಞಾನಪ್ರಿಯ, ಜ್ಞಾನಿ ಪ್ರಿಯತಮಃ ಮೇ ಅಂತ ಹೇಳಿದ್ದಾನೆ. ಜ್ಞಾನಿ ಸಚ ಮಮ ಪ್ರಿಯ, ಜ್ಞಾನಿಯಾದವನು ನನಗೆ ಪ್ರೀತಿಪ್ರಾದವನು. ಮತ್ತು ಇಲ್ಲಿ ಭಗವಂತನ ಚರ್ಚೆ ಇದರಲ್ಲಿ ಈ ಸೋಮರಸ ಹವಿಸ್ಸಿನಲ್ಲಿ ಇದಿದೆ ಅಂದು ಭಾರಿ ತಿಳಿದು ಸಂತೋಷ ಪಡ್ತಾನೆ. ಅವನು ನಮ್ಮ ಎದುರಿಗೆ ಬರ್ತಾನೆ. ಬಂದು ಭಗವಂತ ಏನು ಮಾಡ್ತಾನೆ, ಹವಿಸ್ಸಿನಲ್ಲಿ ತಗೊಂಡು ನಮ್ಮ ಎದುರಿಗೆ ಬರ್ತಾನೆ. ಆ ಯಾವನು ಯಜಮಾನನಿರ್ತಾನೋ ಅವನಿಗೆ ಸಂಪತ್ತನ್ನು ಅನ್ನವನ್ನು ಕೊಡ್ತಾನೆ. ಇದೆಲ್ಲದಕ್ಕೂ ಕೂಡ ಭಗವಂತ ನಮ್ಮ ಎದುರಿಗೆ ಬಂದು ನಮಗೆ ಅನ್ನವನ್ನು ಎಲ್ಲವನ್ನು ಕೊಡಬೇಕು ಅಂದರೆ ಕಾಲ ಕೂಡಿ ಬರಬೇಕು. ಅದಲ್ಲಿವರೆಗೂ ನಾವು ಭಗವಂತನನ್ನು ನಂಬಿ ಇರಬೇಕು, ಭಗವಂತನಲ್ಲಿ ನಂಬಿಕೆ ಇಡಬೇಕು. ಭಗವಂತನನ್ನು ನಂಬಿದಾಗ ನಮಗೆ ಸುಖ ಎಂಬುದು ನಿಶ್ಚಯವಾಗಿ ಸಿಗತ್ತೆ. ಆದ ಕಾರಣ ವೀರರೆಲ್ಲರೂ ಕೂಡ ಹರಿಯನ್ನೇ ಆರಾಧಿಸುತ್ತಾರೆ. ಆದ ಕಾರಣ ನಾವು ಸಹ ಹರಿಯನ್ನೇ ಆರಾಧಿಸೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಭಿ ಸೋಮಮೂದಃ ಪಿಬನ್ನುಷಾನೋ ಜುಷಮಾಣಃ ಅಂತ ಹೇಳಿದರೆ, ಹವಿರ್ಧಾನಕ್ಕಾಗಿರುವ ಸೋಮರಸವನ್ನು ಬಯಸುತ್ತಾ ಸೇವಿಸಲ್ಪಡುವವನಾಗಿ ಕುಡಿಯುತ್ತಾ ಎದುರಾಗುತ್ತಾನೆ ಎಂದು ಈ ಮಂತ್ರ ಅಮೃತಾಂಶು ಎಂಬುವ ಸೋಮದಲ್ಲಿ ಉದ್ಭವಿಸುವ ಉತ್ಕೃಷ್ಟವಾದ ಕೋರಿಕೆ ಇರುವುದರಿಂದ ವಿಷ್ಣುವನ್ನು ಅಮೃತಾಂಶೋದ್ಭವ, ಸೋಮದಲ್ಲಿ ಉತ್ಕೃಷ್ಟವಾಗಿರ್ತಾನೆ ವಿಷ್ಣುವಾದ ಕಾರಣ ಅಮೃತಾಂಶೋದ್ಭವ ಎಂದು ಹೆಸರು ಬಂದಿದೆ. ಅಮೃತಾಂಶು ಸೋಮಃ ತಸ್ಮಿನ್ ಉತ ಉತ್ಕೃಷ್ಟ ಭವಃ ಭಾವಃ ಕಾಮನ ಯಸ್ಯ ಇತಿ ಅಮೃತಾಂಶೋದ್ಭವ ಅಂತ ಹೇಳಿ ಬೃಹತಿ ಸಹಸ್ರದ ಪ್ರಕಾರ ಭಗವಂತನಿಗೆ ಅಮೃತಾಂಶೋದ್ಭವ ಎಂಬುವ ಹೆಸರು ಅಂತ ಹೇಳ್ತಾ ಇವತ್ತಿಗೆ ಅಮೃತಾಂಶೋದ್ಭವ ಹೆಸರನ್ನು ಮುಗಿಸಿ ನಾಳೆ ಈ ಶ್ಲೋಕದಲ್ಲಿರುವ ಭಾನುಹು ಹೆಸರನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.